ನಾನು ರಾಜೀವ್ ಗಾಂಧಿ ವಸತಿ ನಿಗಮದ್ದು 1 BHK ಫ್ಲ್ಯಾಟ್ಗಳಿಗೆ ಯಾರು ಬುಕ್ ಮಾಡಿದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸುಮಾರು ಜನ 1 BHK ಮನೆಗಳದ್ದು ಜಾಸ್ತಿ ಆಯಿತು ರೇಟು ಅಂತ ಕಾಮೆಂಟ್ಗಳು ಬಂದಿತ್ತು. ಇವಾಗ ಏನಾಗ್ತಿದೆ ಅಂತಂದರೆ DK ಶಿವಕುಮಾರ್ ಅವರು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವರು ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ಬೆಂಗಳೂರಿನ ಯಾವ್ಯಾವ ಕ್ಷೇತ್ರಗಳಿದೆಯೋ ಎಲ್ಲ ಕ್ಷೇತ್ರದಲ್ಲೂ ಕೂಡ ಜನಸ್ಪಂದನ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಿಕೊಂಡು ನಿಮ್ಮ ಜನಗಳ ಕುಂದುಕೊರತೆ ಏನಿದೆ ಆ ಕುಂದುಕೊರತೆನ ವಿಚಾರಿಸ್ತಾ ಇದ್ದಾರೆ. ದಯವಿಟ್ಟು 1 BHK ಫ್ಲ್ಯಾಟ್ಗಳಿಗೆ ಯಾರ್ಯಾರು ಬುಕ್ ಮಾಡಿದ್ದೀರೋ ದಯವಿಟ್ಟು ತಾವು ಹೋಗಿ ಈ ಕ್ಷೇತ್ರಗಳಲ್ಲಿ ಅವರು ಇಂತಿಂಥ ಡೇಟ್ಗೆ ಅಂತ ಅಂದ್ಬಿಟ್ಟು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಡೇಟ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಜನಸ್ಪಂದನ ಕಾರ್ಯಕ್ರಮಕ್ಕೆ. ದಯವಿಟ್ಟು ಆ ಡೇಟ್ಗಳಿಗೆ ಹೋಗಿ ನೀವು ಯಾರ್ಯಾರು 1 BHK ಫ್ಲ್ಯಾಟ್ಗಳಿಗೆ ಬುಕ್ ಮಾಡಿದ್ದೀರೋ ನೀವು ಒಂದೊಂದು ಅರ್ಜಿಯನ್ನು ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ಕೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಹೆಚ್ಚೆಚ್ಚು ಜನ ಅವ್ರಿಗೆ ಹೇಳಿದಷ್ಟು ಸ್ವಲ್ಪ ರೇಟಲ್ಲಿ ಕಡಿಮೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಎಲ್ಲ ಮಾಡ್ತಾಯಿದ್ದಾರೆ ಆಲ್ರೆಡಿ. ಈಗ ಆಲ್ರೆಡಿ 2-3 ಕ್ಷೇತ್ರದಲ್ಲಿ ಮುಗಿದಿದೆ. ಯಲಹಂಕ ಕ್ಷೇತ್ರದಲ್ಲಿ ಮುಗೀತು, ನಿನ್ನೆ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಮುಗೀತು, ಮೊನ್ನೆ ಇನ್ನೊಂದು ಕ್ಷೇತ್ರದಲ್ಲಿ 3 ಕ್ಷೇತ್ರದಲ್ಲಿ ಮುಗಿದಿದೆ. ಬೆಂಗಳೂರಲ್ಲಿ ಎಷ್ಟು ಕ್ಷೇತ್ರಗಳು ಬರ್ತಾವೋ ಅಷ್ಟು ಕ್ಷೇತ್ರಗಳೆಲ್ಲದರಲ್ಲೂ ಜನಸ್ಪಂದನ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಆದ್ದರಿಂದ ದಯವಿಟ್ಟು ನೀವು ಹೋಗಿ ನಿಮ್ಮದು ಅಪ್ಲಿಕೇಶನ್ ಹಾಕಿ ನೀವು ಅಮೌಂಟ್ ಕಟ್ಟಾದಮೇಲೆ ನಿಮಗೊಂದು ತಾತ್ಕಾಲಿಕ ಪತ್ರ ಬರುತ್ತೆ. ನಿಮ್ಮ ಯಾವ ಫ್ಲ್ಯಾಟು ಏನು ಅಂತೆಲ್ಲ ಬುಕ್ ಮಾಡಾದ್ಮೇಲೆ ನಿಮಗೊಂದು ಪತ್ರ, ತಾತ್ಕಾಲಿಕ ಹಕ್ಕುಪತ್ರ ಅಂತ ಬಂದಿರುತ್ತೆ. ಆ ಹಕ್ಕುಪತ್ರನ ಜೆರಾಕ್ಸ್ ತಗೊಂಡು ಮತ್ತು ನಿಮ್ಮದು ವೋಟರ್ ID, ಆಧಾರ್ ಕಾರ್ಡು ಜೆರಾಕ್ಸ್ ತಗೊಂಡು ಹೋಗಿ ಅವ್ರಿಗೊಂದು ಮನವಿ ಪತ್ರ ಸಲ್ಲಿಸಿ. ಒಂದು ವೈಟ್ ಶೀಟಲ್ಲಿ ಈ ಥರ ನಮ್ಮದು 1 BHK ಹಾಕಿದ್ವಿ ರಾಜೀವ್ ಗಾಂಧಿ ಯೋಜನೆ ವತಿಯಿಂದ, ಬಟ್ ಈ ಥರ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದು ಹಿಂದಿನ BJP ಸರ್ಕಾರ ಇದ್ದಾಗ ಅದು 18ರಲ್ಲೇನೋ ಘೋಷಣೆ ಆಯ್ತಂತೆ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಅಲ್ಲೇ ಯಾರೋ ಒಬ್ರು ಹೇಳಿದ್ರು, ಅವರು 18ರಲ್ಲೇ ಘೋಷಣೆ ಆಗಿತ್ತು. ನಾನು ಹಾಕಿ 4 ವರ್ಷ ಆಯಿತು ಅಂದರು. 4 ವರ್ಷ ಆಗಿದೆ. ಬಟ್ ಆವಾಗ ಅವ್ರು ಹೇಳಿದ್ದು ರೇಟ್ ಎಷ್ಟಪ್ಪ ಅಂದರೆ 4.5 ಲಕ್ಷದಿಂದ 5 ಲಕ್ಷ ರೂಪಾಯಿ ಆಗ್ಬೋದು ಅಂತ ಏನೋ ಹೇಳ್ತಾಯಿದ್ರು. 4.5ರಿಂದ 5 ಲಕ್ಷ ರೂಪಾಯಿ, 4.5 ಲಕ್ಷ ರೂಪಾಯಿಂದ 5 ಲಕ್ಷ ರೂಪಾಯಿ ಆಗುತ್ತೆ 1 BHK ಫ್ಲ್ಯಾಟ್ಗೆ. ಇದೆಲ್ಲ ಅದು ಸಬ್ಸಿಡಿ ಎಲ್ಲ ಕಳೆದು, ಅವ್ರು ಕೊಡೋ ಸಬ್ಸಿಡಿಗಳೆಲ್ಲ ಕಳೆದು 5 ಲಕ್ಷ ರೂಪಾಯಿ ಆಗ್ಬೋದು ಅಂತ ಅವಾಗ ಹೇಳಿದ್ರಂತೆ 18ರಲ್ಲಿ. ಬಟ್ ಆವಾಗ BJP ಸರ್ಕಾರ ಇತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಆದ್ದರಿಂದ ರೈಟು 10,20,000 ರೂಪಾಯಿನ ಟೋಟಲ್ ಫಿಕ್ಸ್ ಮಾಡಿದ್ದಾರೆ ಒಂದು ಮನೆಗೆ. ಅದನ್ನು ಈಗ ಕಮ್ಮಿ ಮಾಡಿಕೊಡಿ ಅಂತ ಹೇಗೂ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಅವ್ರಿಗೆ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನೀವು 1 BHK ಯಾರು ಹಾಕಿದ್ದೀರೋ ಅವರೆಲ್ಲ ದಯವಿಟ್ಟು ಹೋಗಿ ಒಂದು ಮನವಿ ಕೊಡಿ. ಮನವಿ ಕೊಟ್ಟರೆ ಅವರು CM ಹತ್ರ ಮಾತಾಡಿ, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಏನಾದ್ರು ತೀರ್ಮಾನ ಕೈಗೊಳ್ಬೋದು, ಕಮ್ಮಿ ಆಗ್ಬೋದು. ನನ್ನ ಪ್ರಕಾರ ನೋಡೋಣ. ಅರ್ಜಿ ಕೊಡಬೇಕು. ಕೊಟ್ಟಾದಮೇಲೆ ಅದು ಕಮ್ಮಿ ಆಗೋದು ಬಿಡೋದು ಆಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ನೀವು ನಿಮ್ಮ ಕ್ಷೇತ್ರದಲ್ಲಿ ಯಾವಾಗ ಜನಸ್ಪಂದನ ಕಾರ್ಯಕ್ರಮ ಬರುತ್ತೋ ಅಲ್ಲಿ ಹೋಗಿ ದಯವಿಟ್ಟು 1 BHKಗೆ ಅಪ್ಲೈ ಮಾಡಿರೋರು ದಯವಿಟ್ಟು ಹೋಗಿ ಎಲ್ಲರೂ ಸೇರಿ ಒಂದು ಮನವಿ ಪತ್ರ ಕೊಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್.